ನಾವು ಮತ್ತೊಂದು ಧುರೀಣರು ಪ್ರೇಮ ಮಲ್ಲಪ್ಪ ಅವ್ರ ಜೊತೆನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ 20 ಲಕ್ಷ ಅರ್ಜಿಗಳಿದಾವೆ ಸರ್, ಇನ್ನೂ ಕೂಡ ಮಾಪನ ಆಗದಲ್ಲಿರ್ತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ಪಾಪ ಈ ವರ್ಗವನ್ನು ಹಿಂಗೆ ಬಿಟ್ಟರೆ ಏನು ಹೇಳ್ತೀರಾ ಸರ್ ಈ ಸ್ಥಿತಿಗತಿಗಳ ಬಗ್ಗೆ? ಇದು ದುರ್ಲಕ್ಷತನ. ಸರ್ಕಾರ KS IAS ಇದಾರಲ್ಲ, ಇವರ ದುರ್ಲಕ್ಷತನ, ಇವರು ತಲೆ ಹಿಡುವ ಕೆಲಸ ಇದು. ಯಾಕೆ ಅಂದರೆ MLA MP ಗಳಿಗೆ ದುಡ್ಡಿದ್ದವ್ರಿಗೆ ಒಂದು ಕಾನೂನು, ರೈತರಿಗೆ ಬಡವರಿಗೆ ಒಂದು ಕಾನೂನು ಇಲ್ಲಿ ಆಗ್ತಾ ಇದೆ. ಏನು ಗೊತ್ತಾ, 2002ರಿಂದ ಇಲ್ಲಿವರೆಗೆ ನಮಗೆ ಇವತ್ತು ಆಡಿಟ್ ರಿಪೋರ್ಟ್ ಕೊಡಬೇಕು. ದೇ ಹ್ಯಾವ್ ಟು ಕಮ್ ಟು ಫ್ರೀಡಮ್ ಪಾರ್ಕ್, ದೇ ಹ್ಯಾವ್ ಟು ಗಿವ್ ಅಸ್ ದಿ ಆಡಿಟ್ ರಿಪೋರ್ಟ್ ಟುಡೇ. ಒಂದು ಸಣ್ಣ ಕಂಪ್ನಿ ಮಾಲೀಕರಿಗೆ, ಕಂಪ್ನಿಯವರಿಗೆ ಆಡಿಟ್ ರಿಪೋರ್ಟ್ ಮಾಡಲಿಲ್ಲ ಅಂದರೆ ಕೇಸ್ ಹಾಕಿ ಇನ್ಕಮ್ ಟ್ಯಾಕ್ಸು GST 108 ಹಾಕಿ ಹಾಳು ಮಾಡ್ತಾರಲ್ಲ. ಈ ಸರ್ಕಾರಕ್ಕೆ ಕಾನೂನು ಯಾರು ಕೇಳೋರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಾಡಿದ್ದು ಎಲ್ಲರಿಗೂ ಒಂದೇ. ಇವತ್ತು ನಮಗೆ ಆಡಿಟ್ ತಂದು ಒಪ್ಪಿಸ್ಬೇಕು. ಇದಲ್ಲದೆ ಒಂದು ದುರ್ದೈವ, ಲೇಬರ್ ಕಮಿಷನರ್ ಆಫ್ ಸ್ಟೇಟ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ ದೇರ್ ಆರ್ ಪೀಪಲ್, ದೇ ಆರ್ ಸಿಟ್ಟಿಂಗ್ ಫಾರ್ ವಾಟ್? ಕಾನೂನನ್ನು ರಕ್ಷಣೆ ಮಾಡೋಕ್ಕೆ. ಏನು ಮಾಡ್ತಾ ಇದ್ದಾರೆ? ಯಾವುದೋ ಒಂದು ಸಣ್ಣ ಕಂಪ್ನಿಯಲ್ಲಿ ಎಲ್ಲೂ ಹೋಗಿ ಏನು ಮಾಡಬೇಕಾದ್ರೆ ಅವ್ರಿಗೆ PF ESI ಇಲ್ಲ, ಒಂದು ಸಾಮಾನ್ಯ ವೇತನ ಕೊಟ್ಟಿಲ್ಲ 10,800 ಅಂತ ಇವರು ಲಕ್ಷಾಂತರ ಹೊಡಿತಾರೆ, ಲಂಚ ಹೊಡೆದು ಮಾಡ್ತಾರೆ. ಇಲ್ಲಿ 20 ವರ್ಷದಿಂದ ಇವರು ಕೆಲಸ ಮಾಡಬೇಕಾದ್ರೆ ಈ ಕಮಿಷನರ್ ಏನು ಮಲ್ಕೊಂಡಿದ್ದಾರ? ಅವ್ರು ಹೋಗಿ ಅವ್ರಿಗೆ PF ESI ಇಲ್ಲ ಅಂತ ಕೇಸ್ ಸರ್ಕಾರ ಮೇಲೆ ಯಾಕೆ ಮಾಡಲ್ಲ? ಈ ಕಮಿಷನರ್, ಲೇಬರ್ ಕಮಿಷನರ್ ಹೂ ಈಸ್ HN ಗೋಪಾಲ್ ಕೃಷ್ಣ, ಅವ್ರ ಮೇಲೆ ಫಸ್ಟ್ FIR ಆಗಬೇಕು. ಎಲ್ಲ ಜಿಲ್ಲೆಯ ಕಮಿಷನರ್, ಲೇಬರ್ ಕಮಿಷನ್ ಮೇಲೆ ಫಸ್ಟ್ FIR ಮಾಡಿ. KS IAS ಇವರು ಏನು ಮಾಡ್ತಾ ಇದ್ದಾರೆ? ಇವ್ರು ಕಲ್ತಿದ್ದನ್ನು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಜನರನ್ನು ಸೇವೆ ಮಾಡೋಕ್ಕೆ. ಇವ್ರನ್ನು ಇಲ್ಲಿ ತಲೆ ಹಿಡಕ್ಕಲ್ಲ. ಯಾಕೆ ಮಾಡಿಲ್ಲ? PF ESI ಮಾಡಿಲ್ಲಲ್ಲ, ಇವ್ರಿಗೆ FIR ಮಾಡಿಸಿ ನಮ್ಮದು 2002ದಿಂದ ಇವತ್ತು ಆಡಿಟ್ ರಿಪೋರ್ಟ್ ತಂದು ಕೊಡಬೇಕು. ಇಲ್ಲಾಂದರೆ ಇವ್ರು ಯಾರು ಸಂಬಂಧಪಟ್ಟ ಮಂತ್ರಿಗಳಿದ್ರು, ಹಿಂದಿರ್ಬೋದು ಈಗಿರ್ಬೋದು, ಮತ್ತು ರಿವೆನ್ಯೂ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ ಅವರು ಹೊಣೆಗಾರರು. ರಾಜೇಂದ್ರ ಕಟಾರಿಯಾ ಅವ್ರನ್ನೂ ಹೊಣೆಗಾರ ಮಾಡಿರಿ, ಅವರು ಭಾಳ ಲುಚ್ಚಾತನ ಕೆಲಸ ಮಾಡ್ತಾರೆ, ಅವ್ರಿಗೂ ಹೊಣೆಗಾರ ಮಾಡಿ. ಇದರಲ್ಲಿ ರಿವೆನ್ಯೂ ಮಿನಿಸ್ಟರ್ ಕೂಡ ಹೊಣೆಗಾರರು, ಈಗಿರೋರು ಹೋದವರು. ಸೆಕ್ರೆಟರಿ, ಈ ಕಮಿಷನರ್ಗಳು ಏನು ರಿವೆನ್ಯೂ ಕಮಿಷನರ್ ಇದ್ದಾರೆ ಅವರು ಹೊಣೆಗಾರರು, ಆಮೇಲೆ ಸರ್ವೆ ಕಮಿಷನರ್ ಹೊಣೆಗಾರರು. ಇವರ ಕೆಲಸ ದೇ ಹ್ಯಾವ್ ಟು ಫಾಲೋ ದಿ ನಮ್ಮ ಭಾರತ ಸಂವಿಧಾನ ಮತ್ತು ನಮ್ಮ ಕಾನೂನನ್ನು ರಕ್ಷಣೆ ಮಾಡೋಕ್ಕೆ. ಅದನ್ನು ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ? ಇವ್ರಿಗೆ ಬರೇ ಟೇಬಲ್ ಕೆಳಗಡೆ ದುಡ್ಡು ಬೇಕು, ಸಾಮಾನ್ಯ ಜನರ ಕಡೆ ಕೆಲಸ ಮಾಡಿಸ್ಕೊಳ್ಳೋದು, ಇವ್ರನ್ನ ದೋಚೋದು. ಪ್ರೈವೇಟ್ ಕೆಲಸ ಕೊಡ್ತಾ ಇದ್ದಾರೆ, ಇವ್ರನ್ನ ತೆಗೆದು ಬೇರೆದವ್ರಿಗೆ ಕೊಟ್ಟು. ಯಾಕೆ ಗೊತ್ತಾ? ಜಿಲ್ಲೆ ತಾಲೂಕಲ್ಲಿ ಒಬ್ಬೊಬ್ಬ ಟೆಂಡರ್ ಕರೆದು ಕೊಟ್ಟರೆ ಇವ್ರಿಗೆ ಕೋಟ್ಯಾಂತರ ರೂಪಾಯಿ ಟೇಬಲ್ ತೆಳಗೆ ಬರುತ್ತೆ. ಅದಕ್ಕೆ ಇವ್ರನ್ನ ತೆಗೆದು ಈ ಆಟವನ್ನು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ನಮ್ಮ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರು, ರಾಜ್ಯ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಪಡ್ಶಲ್ಗಿ ಅವರು, ಇವರ ನೇತೃತ್ವದಲ್ಲಿ ನಿಮಗೆಲ್ಲರಿಗೂ ನಾವು ಒಂದು ಮನವರಿಕೆ ಮಾಡ್ತಾ ಇದ್ದೇವೆ, ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ರೈತರ ಜೊತೆ, ದಲಿತರ ಜೊತೆ, ನೌಕರಸ್ಥರ ಜೊತೆ ನೀವು ಚೆಲ್ಲಾಟ ಆಟ ಏನಾದರೂ ಮಾಡಿದ್ರಿ, ಕಾನೂನುಬದ್ಧವಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಮನ್ಯಾಗ ಕುಣಿಸ್ತೇವೆ, ಲೋಕಾಯುಕ್ತಕ್ಕೆ ಹಾಕ್ತೇವೆ. ನಿಮ್ಮ ಮನಿ, ನಿಮ್ಮ ಕಾರ, ನಿಮ್ಮ ಹೊಲ ಎಲ್ಲ ಜಪ್ತು ಮಾಡಿ ತಾಕತ್ತು ರೈತ ಸಂಘದಾಗಿದೆ. ರೈತ ಸಂಘ ಪೀಪಲ್, ದೇ ಆರ್ ನಾಟ್ ಅನ್ಎಜುಕೇಟೆಡ್, ದೇ ಆರ್ ಎಜುಕೇಟೆಡ್. ನಮ್ಮ ಜೊತೆ IAS IPS ಇದ್ದಾರೆ, ಹಿರಿಯರಿದ್ದಾರೆ, ನಮ್ಮ ಅಧ್ಯಕ್ಷರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. We are there to fight and get our rights. This is warning for everyone.